ಈ ಸಲಾಡ್ ಸ್ಟಾರ್ಟಿಂಗ್ ತಿನ್ನಕ್ಕೆ ಒಂಥರ ಅನಿಸ್ತೈತಿ, ಆಮೇಲೆ ರೂಢಿ ಅದ ಭಾಳ ಚಲೋ ಅನಿಸ್ತೈತಿ. ಆಮೇಲೆ ಒಂದು ಬೆಸ್ಟ್ ಥಿಂಗ್ ಅಂದರೆ ನಾವು ಭಾಳ ಸ್ಕಿನ್ನು, ಮೇಕಪ್ಪು, ಲಿಪ್ಸ್ಟಿಕ್ಕು ಅವೆಲ್ಲ ಉದ್ದಾಡ್ತೀವಲ್ಲ ಹೇರ್ಸೋದು, ನೀವು ಈ ಥರ ಸಲಾಡ್ ತಿಂದರೆ ಆಟೋಮೆಟಿಕ್ಕಾಗಿ ನಿಮ್ದು ಸ್ಕಿನ್ ಟೋನ್ ಚಲೋ ಆಗ್ತೈತಿ. ಆಮೇಲೆ ಪಿಂಪಲ್ಸ್ ಎಲ್ಲ ಬರೋಂಗಿಲ್ಲ. ಲಿಪ್ಸ್ ಕಲರು ಎವ್ರಿಥಿಂಗ್ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಇವನ್ ಹೇರ್ಸು ಚಲೋ ಗ್ರೋ ಆಗ್ತಾವೆ, ಯಾಕಂದ್ರೆ ಎಲ್ಲ ವಿಟಮಿನ್ಸ್ ಇರ್ತಾವೆ ಇದ್ರೊಳಗೆ. ಈಗ ಕೂದಲಿಗೆಲ್ಲ ಪ್ರೋಟೀನ್ ಬೇಕಾಗಿರ್ತೈತಿ. ಸೊ ನಾವು ಬಾಯ್ಲ್ಡ್ ಎಗ್ಗು, ಪನ್ನೀರ್ ಅವೆಲ್ಲ ತಿಂತೀವಿ. ಹೆಸರು ಕಾಳು ದೋಸೆ, ಹೆಸರು ಬ್ಯಾಳೆದು ಇದು ಅದು. ಆಮೇಲೆ ಈ ಥರ ಸಲಾಡ್ ಹೋಗೆಲ್ಲ ವಿಟಮಿನ್ ಬಿ ಇರ್ತೈತಿ, ಸಿ ಇರ್ತೈತಿ, ಲೆಮನ್ ಇವೆಲ್ಲ ಆ್ಯಡ್ ಮಾಡ್ತೀವಲ್ಲ, ಅವೆಲ್ಲ ನ್ಯಾಚುರಲ್ ಇದು ಸೋರ್ಸ್ ಆಫ್ ವಿಟಮಿನ್ಸ್. ಸೊ ಆದಷ್ಟು ಈ ಥರ ಮಾಡಿಕೊಂಡು ಡೈಲಿ ನಮ್ಮ ಕನ್ಸಪ್ಷನ್ ಟ್ರೈ ಮಾಡೋದು ಚಲೋ ಅನಿಸ್ತೈತಿ. ಯಾಕಂದ್ರೆ ನಮಗೇನು ಹೆಲ್ತ್ ಪ್ರಾಬ್ಲಮ್ ಆದರೂ ನೋಡಿರಿ, ಡಾಕ್ಟರ್ಸ್ ವಿಟಮಿನ್ಸ್ದ ಗುಳಿಗೆ ಕೊಡ್ತಾರೆ, ಇದು ಮಲ್ಟಿವಿಟಮಿನ್ದ. ಸೊ ಅದಕ್ಕೆ ಆದಷ್ಟು ನಾವು ನ್ಯಾಚುರಲ್ ಆಗಿ ಡೈಲಿ ಕನ್ಸ್ಯೂಮ್ ಮಾಡ್ಕೋತಿದ್ರೆ ಹೆಲ್ದಿ ಇರ್ತೀವಿ. ಆಮೇಲೆ ಫ್ಯಾಟ್ ಲಾಸ್ ಮಾಡೋರ್ಗಂತೂ ಈ ಕ್ಯಾಬೇಜ್ ಎಲ್ಲ ಭಾಳ ಚಲೋ. ಪುದೀನ ಎಲ್ಲ ಗ್ಯಾಸ್ ರೆಗ್ಯುಲೇಟ್ರ್ ಇದ್ದಂಗೆ. ಓವರಾಲ್ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಇರ್ತದೆ ನೋಡ್ರಿ. ಹೆಲ್ದಿ ಹ್ಯಾಬಿಟ್ ನಾವು ಎಷ್ಟು ಲಘು ಸ್ಟಾರ್ಟ್ ಮಾಡ್ತೇವೆ ನಮ್ಗೆ ಅಷ್ಟು ಚಲೋ ಆಗ್ತೈತಿ. ಫುಲ್ ಎಂಡ್ ಮೂಮೆಂಟಿಗೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಸ್ಟಾರ್ಟ್ ಮಾಡೋಕಿನ ನಾವು ಚಲೋ ಇದ್ದಾಗನ ಸ್ಟಾರ್ಟ್ ಮಾಡೋದು ಭಾಳ ಚಲೋ. ನಾವು ದಪ್ಪದೀವಂತಲ್ಲ, ಚಂದ ಅದೀವಿ ಇಲ್ಲ ಅಂತಲ್ಲ, ಹೆಲ್ದಿ ಹ್ಯಾಬಿಟ್ ಅಂತ ಸ್ಟಾರ್ಟ್ ಮಾಡಿರಿ.